ಸಂಸ್ಕೃತಿ ಪರಂಪರೆ ಬಳಗ ಚಿಕ್ಕಮಗಳೂರು ಮತ್ತು ಶಿವ ಚೈತನ್ಯ ಕಿರಣ ಪ್ರಕಾಶನ ಇವರ ಸಂಯುಕ್ತ ಆಶ್ರಯದಲ್ಲಿ ಹಳ್ಳಿ ಹೆಜ್ಜೆ ಹಿರೇಗೌಜ 7 ಹಳ್ಳಿ ತಲೆತಲೆಮಾರುಗಳ ಜೀವನ ಸಾರ ಮತ್ತು ನಮ್ಮೂರ ಹೆಜ್ಜೆ ಚಿಕ್ಕಮಗಳೂರು ಜಿಲ್ಲೆಯ ತಲೆತಲೆಮಾರುಗಳ ಜೀವನ ಸಾರ ಕೃತಿಗಳ ಲೋಕಾರ್ಪಣೆ ಮಾರ್ಚ್ 30ರಂದು ಸಂಜೆ 4 ಗಂಟೆಗೆ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಹಳ್ಳಿ ಹೆಜ್ಜೆ ಮತ್ತು ನಮ್ಮೂರ ಹೆಜ್ಜೆ ಕೃತಿ ಮಾಲಿಕೆ ಪ್ರಧಾನ ಸಂಪಾದಕರಾದ ಪ್ರಭು ಅವರು ತಿಳಿಸಿದರು. ಒಂದು ಸ್ವರೂಪ ಕೊಡಲಿಕ್ಕೆ ಬಹಳಷ್ಟು ನನ್ನ ಜೊತೆ ನಿಂತಂಥವರು, ಆ ಎಲ್ಲ ಅನೇಕ ಅನುಭವಗಳು ನನಗೂ ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಫಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಬಂದಂಥದ್ದು. ಈ ಜಿಲ್ಲೆ, ಈ ಅಸ್ಮಿತೆ, ಈ ಜನ ಅತ್ಯಂತ ಪ್ರೀತಿಯ ಅದರ ಗೌರವಗಳನ್ನು ಕೊಟ್ಟಂಥ ಸಂದರ್ಭ ಅದು. ಅನೇಕ ಮಾದರಿ ಕೆಲಸಗಳನ್ನು, ಇಡೀ ರಾಜ್ಯಕ್ಕಾಗೋ ಮಾದರಿ ಕೆಲಸಗಳನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡಿದ್ದು. ಅದು ಸಮಗ್ರ ಶಾಲೆಗಳ ಅಭಿವೃದ್ಧಿ ಆಗಲಿ, ಅನುಭವಾತ್ಮಕ ಕಲಿಕೆ ಕ್ರಮ ಆಗಲಿ, ಮಾದರಿ ಎಲ್ಲ ರೀತಿಯ ಅನುಷ್ಠಾನ ಆಗಲಿ, ಇಡೀ ಗ್ರಾಮದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ವಿಷಯ ಆಗಲಿ, ಇಡೀ ಆರೋಗ್ಯ ವ್ಯವಸ್ಥೆಗೆ ಭಾಳ ಶಕ್ತಿ ತುಂಬುವಂಥದ್ದಾಗಲಿ ಏನು ಅದ್ರ ಜೊತೆಗೆ ಅನೇಕ ಪ್ರಶ್ನೆಗಳು ಅಧಿಕಾರಿಯಾಗಿ ನಮ್ಮ ಇಡೀ ಪ್ರಶ್ನೆಗಳಾಗಿ ಉಳಿತಾರೆ. ಅನೇಕ ಸಂದರ್ಭಗಳಲ್ಲಿ ಯಾಕೆ ಇದಕ್ಕೆಲ್ಲ ನಾವು ಸಮಾಜವಾಗಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಒಂದು ಪ್ರಾತಿನಿಧಿಕ ಪ್ರಶ್ನೆ ಅಂತಂದರೆ, ಸುಮಾರು 6 ಲಕ್ಷ ಜನ ಬ್ರಿಟಿಷರ ಗುಂಡಿಗೆ ನಿರಾಯುಧಗಳಾಗಿ ನಾವು ಒಂದು ಹೋರಾಟ ಮಾಡಬೇಕಂದ್ರೆ ಒಂದು ಸಣ್ಣ ಕೋಲಾದ ಕೈಯಲ್ಲಿ ಹಿಡ್ಕೊಳ್ತೀವಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು. ಆದರೆ ಅದೆಲ್ಲ ಏನೂ ಇಲ್ಲದಂತೆ ಮುಂದಿನ ಪೀಳಿಗೆ ಅವರಿಗೆ ನೈಜವಾದ ಅವಕಾಶಗಳು ಸಿಗಬೇಕು, ಅವರಿಗೆ ಭವಿಷ್ಯ ರೂಪುಗೊಳ್ಬೇಕು ಅಂಥೇಳಿ ತಮ್ಮ ಜೀವವನ್ನೇ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಜೀವನ ಮುಡಿಪಾಗಿಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. 6 ಲಕ್ಷ ಜನರ ತ್ಯಾಗದ ಉದ್ದೇಶ ಸಫಲ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಉತ್ತರ ಏನು? ಎಲ್ಲಿ ನಾವು ಎಡವ್ತಾ ಇದ್ದೀವಿ? ಈ ಥರ ಅನೇಕ ಪ್ರಶ್ನೆಗಳು. ನಾನು ಈಗ ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ತಾವೆಲ್ಲ ಆ ಕಾರ್ಯಕ್ರಮದ ಏನು ಆ ಎಲ್ಲ ಪ್ರಶ್ನೆಗಳ, ಅನೇಕ ಸನ್ನಿವೇಶಗಳ, ಸಂದರ್ಭಗಳ ಒಂದು ಮೂರ್ತ ಸ್ವರೂಪವಾಗಿ ಅದು ಈ ಮಣ್ಣಿನಲ್ಲಿ, ಈ ನೆಲದಲ್ಲಿ, ಹೆಮ್ಮೆಯ ಚಿಕ್ಕಮಗಳೂರಿನಲ್ಲಿ ನನಗೆ ಮೊದಲ ಹೆಜ್ಜೆ ಇಡಲಿಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ, IAS ಅಧಿಕಾರಿಯಾಗಿ ಹೆಜ್ಜೆ ಇಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಊರಿನಲ್ಲಿ ನಾವೊಂದು ಪುಸ್ತಕ ಮಾಡಬೇಕು. ಎಲ್ಲ ಪುಸ್ತಕಗಳು ಏನಂದರೆ ಒಂದು ಪುಸ್ತಕವಾಗಿ ಬರೀತೇವೆ, ಸಹೃದಯರಿಗೆ ತಲುಪಬೇಕು ಅನ್ನೋ ಒಂದು ಆಶಯ ಇರುತ್ತೆ. ಆದರೆ ಈ ಪುಸ್ತಕ ಅದನ್ನು ಮೀರಿದಂಥದ್ದು. ನಾನು ಅಂತರಾಳದಿಂದ ಆ ಮಾತನ್ನು ಭಾಳ ಜವಾಬ್ದಾರಿಯಿಂದ ಹೇಳೋದು ಬಯಸ್ತೀನಿ. ಈ ಪುಸ್ತಕವಾಗಿ ನಿಲ್ಲದಲೆ ಮುಂದಿನ ಅನುಷ್ಠಾನದ ಮಾದರಿ ಹೇಗಾಗುತ್ತೆ ಅಂದರೆ, ಏನೇ ಒಂದು ಕೆಲಸ ಮಾಡಿದ್ರು ನಾವು ಎಂಡ್ ಟು ಎಂಡ್ ಅಂತ ಕರಿತೀವಿ. ನಾನು ಆಗಲೇ ಹೇಳಿದ ಪ್ರಶ್ನೆಗೆ, ನಮ್ಮ 6 ಲಕ್ಷ ಜನರ ತ್ಯಾಗದ ಮೌಲ್ಯಗಳನ್ನು ನಾವು ಉಳಿಸ್ಕೊಳ್ತಾ ಇದೀವಿ ಅನ್ನೋ ಪ್ರಶ್ನೆಗೆ ನೈಜ ಉತ್ತರ ಎಲ್ಲಿದೆ, ಹೇಗಿದೆ ಅನ್ನೋ ಮಾದರಿ ಮಾರ್ಗ ಎರಡನ್ನೂ ತೋರಿಸುವಂಥ ಒಂದು ಆಶಯ ಇಟ್ಕೊಂಡಿರುವಂಥ ಒಂದು ಆಶಯ ಕೃತಿಯಾಗಿ ನಮ್ಮ ಹಳ್ಳಿ ಹೆಜ್ಜೆ. ಅದರಲ್ಲೂ ನಮ್ಮ ಮಂಜುಳಾ ಉಲ್ಲಳ್ಳಿಯವರು, ಗಿರಿಜಾ ಶಂಕರ್ ಅವರು, ಶಿವು ಅವರು, ಚೇತನ್ ಅವರು, ನಿತ್ಯಾನಂದ ಅವರು, ಸತ್ಯನಾರಾಯಣ ಅವರು, ಪರಮೇಶ್ ಅವರು, ಹೀಗೆ ಒಂದು ಒಳ್ಳೆಯ ಸಹೃದಯರ ತಂಡವನ್ನು ಕಟ್ಟಿ ನಾವೆಲ್ಲ ಸೇರಿ ಸಾಂಘಿಕವಾಗಿ ಒಂದು ಹಳ್ಳಿ ಹೆಜ್ಜೆಯನ್ನು ಇಡಬೇಕು. ಇದು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿ ಆಗಬೇಕು. ನಮ್ಮ ಇತಿಹಾಸ ಓದುವ ಕ್ರಮ, ನಾವು ಕಲಿಯೋ ಕ್ರಮ, ನಾವು ಅಂತಾರಾಷ್ಟ್ರೀಯ ಇತಿಹಾಸವನ್ನು ಓದ್ತೀವಿ, ರಾಷ್ಟ್ರೀಯ ಇತಿಹಾಸವನ್ನು ಓದ್ತೀವಿ. ರಾಜ್ಯದ ಇತಿಹಾಸಕ್ಕೆ ಬಂದರೆ ಆಗಲೇ ನಮಗೊಂದು ರೀತಿಯ ಮಂಕು ಆವರಿಸ್ಬಿಡುತ್ತೆ. ನಾವು ನಿಂತ ನೆಲೆಯ ಇತಿಹಾಸವನ್ನು ನಾವು ಓದಲಿಕ್ಕೆ ಅವಕಾಶ ಇಲ್ಲದ ಸ್ಥಿತಿಯಲ್ಲಿ ಇವತ್ತಿದ್ದೀವಿ. ಹಾಗಾಗಿ ನನ್ನ ಹೆಜ್ಜೆ ಗುರುತುಗಳೇ ನನಗೆ ಗೊತ್ತಿಲ್ಲ. ಹಾಗಾಗಿ ಅದು ಎಷ್ಟು ದೊಡ್ಡ ಆಘಾತವನ್ನು, ಎಷ್ಟು ದೊಡ್ಡ ಕಂದಕವನ್ನು, ಎಷ್ಟು ದೊಡ್ಡ ಒಂದು ಪರಿಣಾಮವನ್ನು ಇಡೀ ಸಮಾಜದ ಮೇಲೆ ಉಂಟು ಮಾಡ್ತಾ ಇದೆ. ಈ ನೆಲೆಯಲ್ಲಿ ಇರ್ತಕ್ಕಂಥ ಒಂದು ಸದೃಢವಾದ ಮೊದಲ ಹೆಜ್ಜೆ ಹಳ್ಳಿ ಹೆಜ್ಜೆ.
ಹಾಗಾಗಿ ಈ ಹಳ್ಳಿ ಹೆಜ್ಜೆ ಆದಮೇಲೆ ಈ ಮಣ್ಣಿಗೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ದಾರೆ. ಇಡೀ ಸ್ವತಂತ್ರ ಸಂಗ್ರಾಮದ ಒಂದು ಕಿಚ್ಚನ್ನು ಹತ್ತಿಸಿದ ನೆಲ ಇದು. ಆ ನೆಲೆಯಲ್ಲಿ ಇಡೀ ಸಪ್ತ ನದಿಗಳ ನಾಡು 12 ಜಿಲ್ಲೆಗಳ ಜೀವನ ಬೀಡು ಅಂತೇಳಿ ಒಂದು ಟೈಟಲ್ ಮಾಡಿ ನಾವು ಮೈಸೂರಿನ ದಸರಾಗೆ ಸ್ತಬ್ಧ ಚಿತ್ರವನ್ನು ಕಳಿಸಿದ್ವಿ. ಅವಾರ್ಡು ಕೂಡ ಬಂತದೆ. ಏನಂತಂದರೆ ಸುಮಾರು 3 ಕೋಟಿ ಜನರಿಗೆ ಈ ಭೂಮಿ, ಈ ಜಿಲ್ಲೆ 7 ನದಿಗಳ ಉಗಮ ಸ್ಥಾನ, ಸುಮಾರು 3 ಕೋಟಿ ಜನರಿಗೆ ಇಡೀ ಅವರ ಅಸ್ತಿತ್ವಕ್ಕೆ ಬುನಾದಿ ಹಾಕಿದೆ ಅಂತಂದರೆ ಅದು ಎಷ್ಟು ದೊಡ್ಡ ಕೊಡುಗೆ. ನಾವೆಲ್ಲ ಕೂಡ ಈ ಜನರ ತ್ಯಾಗ, ಇಲ್ಲಿನ ಪರಿಸರದ ಕೊಡುಗೆ, ಈ ನೈಸರ್ಗಿಕ ಸಂಪತ್ತು ಇದನ್ನೆಲ್ಲ ನಾವು ಉಳಿಸ್ಕೊಳ್ಬಾರ್ದಾ ಅಥವಾ ಇದಕ್ಕೆ ಗೌರವ ಕೊಡಬಾರ್ದಾ? ಆ ಜನರ ತ್ಯಾಗಕ್ಕೆ ನಾವು ಬೆಲೆ ಕೊಡಬಾರ್ದಾ? ಅವ್ರನ್ನ ನಾವು ಗೌರವಿಸಬಾರ್ದಾ? ಅವ್ರನ್ನ ನಾವು ಶಕ್ತಿ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ನಮ್ಮೂರ ಹೆಜ್ಜೆ ಅಂತೇಳಿ ಅದು ಕೂಡ ಬಹಳ ಮಹೋನ್ನತ ಆಶಯವನ್ನು ಹೊಂದಿದಂಥ ಒಂದು ಕೃತಿ. ಒಂದು ಜಿಲ್ಲೆಯ ಅಸ್ಮಿತೆ ಹೇಗಿದೆ, ನನ್ನ ಮಣ್ಣಿನ ವಾಸನೆ ಏನು ಅನ್ನೋದನ್ನ ನಾವು ಪ್ರತಿಯೊಬ್ಬರು ಕಲಿಬೇಕಾದಂಥದ್ದು, ಅಳವಡಿಸ್ಕೊಳ್ಬೇಕಾದಂಥದ್ದು. ಆ ಆಶಯವನ್ನು ಹೊಂದಿದಂಥ ನಮ್ಮೂರ ಹೆಜ್ಜೆ. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ, ಎಸ್.ಎಲ್. ಭೋಜಗೌಡ, ಜಿಲ್ಲಾಧಿಕಾರಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಮ ಹಾಗೂ ಮುಂತಾದವರು ಆಗಮಿಸಲಿದ್ದಾರೆ ಎಂದರು. ನಾವು ಕೇಳಿದ ತಕ್ಷಣ ಅನೇಕ ಜನ ಹೇಳಿದ್ರು ಬೆಂಗಳೂರಿನಲ್ಲಿ ಮಾಡೋಣ, ಇನ್ನೊಂದು ಕಡೆ ಮಾಡೋಣ ಅಂತ. ನಮ್ಮೆಲ್ಲ ತಂಡದ ಒಮ್ಮತದ ಒಂದು ಇದು ಈ ಮಣ್ಣಲ್ಲೇ ಮಾಡಬೇಕು, ಈ ನೆಲದಲ್ಲೇ ಮಾಡಬೇಕು, ಈ ಅಸ್ಮಿತೆನಲ್ಲೇ ಅದನ್ನು ಮಾಡಬೇಕು, ಈ ಜನರ ಮಧ್ಯೆನೇ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಒಂದು ಸ್ವರೂಪ ಕೊಡಲಿಕ್ಕೆ ಭಾಳಷ್ಟು ನನ್ನ ಜೊತೆ ನಿಂತಂಥವ್ರು, ಆ ಎಲ್ಲ ಅನೇಕ ಅನುಭವಗಳು ನನಗೂ ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಫಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಬಂದಂಥದ್ದು. ಈ ಜಿಲ್ಲೆ, ಈ ಅಸ್ಮಿತೆ, ಈ ಜನ ಅತ್ಯಂತ ಪ್ರೀತಿಯ ಅದರ ಗೌರವಗಳನ್ನು ಕೊಟ್ಟಂಥ ಸಂದರ್ಭ ಅದು. ಅನೇಕ ಮಾದರಿ ಕೆಲಸಗಳನ್ನು, ಇಡೀ ರಾಜ್ಯಕ್ಕಾಗೋ ಮಾದರಿ ಕೆಲಸಗಳನ್ನು ನಾನು ಇಲ್ಲಿಂದ ಪ್ರಾರಂಭ ಮಾಡಿದೆ. ಅದು ಸಮಗ್ರ ಶಾಲೆಗಳ ಅಭಿವೃದ್ಧಿ ಆಗಲಿ, ಅನುಭವಾತ್ಮಕ ಕಲಿಕೆ ಕ್ರಮ ಆಗಲಿ, ಮಾದರಿ ಎಲ್ಲ ರೀತಿಯ ಅನುಷ್ಠಾನ ಆಗಲಿ, ಇಡೀ ಗ್ರಾಮದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ವಿಷಯ ಆಗಲಿ, ಇಡೀ ಆರೋಗ್ಯ ವ್ಯವಸ್ಥೆಗೆ ತಾವಿಲ್ಲೇ ಬನ್ನಿ, ತಮ್ಮದೇ ಫೆಟರ್ನಿಟಿ. ಸೊ ಆರೋಗ್ಯ ವ್ಯವಸ್ಥೆಗೆ ಭಾಳ ಶಕ್ತಿ ತುಂಬುವಂಥದ್ದಾಗಲಿ, ಏನೊಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಮಾಡಬೇಕಾಗಿತ್ತು ಅದೆಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ಅನೇಕ ಪ್ರಶ್ನೆಗಳು ಒಬ್ಬ ಅಧಿಕಾರಿಯಾಗಿ ನಮ್ಮ ಇಡೀ ಎಲ್ಲೋ ಒಂದು ಕಡೆ ಪ್ರಶ್ನೆಗಳಾಗೆ ಉಳಿತಾ ಇತ್ತು. ಅನೇಕ ಸಂದರ್ಭಗಳಲ್ಲಿ ಯಾಕೆ ಇದಕ್ಕೆಲ್ಲ ನಾವು ಸಮಾಜವಾಗಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ? ಅದರಲ್ಲಿ ಒಂದು ಪ್ರಾತಿನಿಧಿಕ ಪ್ರಶ್ನೆ ಅಂತಂದರೆ